ದರ್ಶನ್ಗಾಗಿ ಸದ್ಯ ವಿಜಯಲಕ್ಷ್ಮಿ ಈಗ ದೇವರ ಮೊರೆ ಹೋಗಿದ್ದಾರೆ. ಕೊಲ್ಲೂರು ಮೂಕಾಂಬಿಕಾ ದೇಗುಲದಲ್ಲಿ ದರ್ಶನ್ಗಾಗಿ ಯಾಗ ಹೋಮವನ್ನ ಹಮ್ಮಿಕೊಂಡಿದ್ದಾರೆ. ನವ ಚಂಡಿಕಾ ಯಾಗವನ್ನ ನಡೆಸ್ತಾ ಇರುವ ವಿಜಯಲಕ್ಷ್ಮಿ ದರ್ಶನ್ ಬಿಡುಗಡೆಗಾಗಿ ವಿಜಯಲಕ್ಷ್ಮಿ ಪ್ರಾರ್ಥನೆ ಸಂಕಲ್ಪಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ನವ ಚಂಡಿಕಾ ಯಾಗದ ಸಂಕಲ್ಪ ಹಾಗೆ ಪಾರಾಯಣದಲ್ಲಿ ಭಾಗಿಯಾಗಿದ್ದಾರೆ. ಮೂಕಾಂಬಿಕಾ ಸನ್ನಿಧಾನದ ಯಾಗಶಾಲೆಯಲ್ಲಿ ನವ ಚಂಡಿಕಾ ಯಾಗ ನಡೆಸ್ತಾ ಇದ್ದಾರೆ ವಿಜಯಲಕ್ಷ್ಮಿ. ಕೊಲ್ಲೂರು ಮೂಕಾಂಬಿಕಾ ಸನ್ನಿಧಾನದಲ್ಲಿ ಸದ್ಯ ಈಗ ಚಂಡಿಕಾ ಯಾಗ ಸಂಕಲ್ಪ ಹಾಗೆ ಪಾರಾಯಣದಲ್ಲಿ ಭಾಗಿಯಾಗಿದ್ದಾರೆ. ದರ್ಶನ್ ಬಂಧ ಮುಕ್ತಿಗಾಗಿ ಪ್ರಾರ್ಥನೆಯನ್ನ ಸಲ್ಲಿಕೆ ಮಾಡಿಕೊಳ್ತಾ ಇದ್ದಾರೆ. ಸದ್ಯ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರದಲ್ಲಿರುವ ದರ್ಶನ್ ಬಿಡುಗಡೆಗಾಗಿ ಆದಷ್ಟು ಬೇಗ ಹೊರಬರಲಿ ಅಂತ ಹೇಳಿ ಈಗ ಸಾಲು ದೇವರ ಮೊರೆ ಹೋಗ್ತಾ ಇರುವ ಪತ್ನಿ ವಿಜಯಲಕ್ಷ್ಮಿ ದೇವರ ಸೇವೆಯಲ್ಲಿ ಮುಳುಗಿದ್ದಾರೆ. ಹೇಗಾದ್ರೂ ಆಗ್ಲಿ ನನ್ನ ಪತಿ ದರ್ಶನ್ ಜೈಲಿನಿಂದ ಹೊರಬರಲಿ, ಬಂಧ ಮುಕ್ತಿಯಾಗಲಿ ಅಂತ ಹೇಳಿ ಈಗ ದೇವರಲ್ಲಿ ಸಂಕಲ್ಪವನ್ನ ಮಾಡಿಕೊಳ್ಳುತ್ತಾ ಚಂಡಿಕಾ ಯಾಗವನ್ನ ಕೂಡ ಮಾಡಿಸ್ತಾ ಇದ್ದಾರೆ ಅನ್ನೋದರ ಕುರಿತಾಗಿ ಮಾಹಿತಿ ಸಿಕ್ಕಿದೆ. ಕೊಲ್ಲೂರಿನಲ್ಲಿ ಏನು ಅವರು ದೇವಸ್ಥಾನದ ಸುತ್ತಮುತ್ತ ಓಡಾಡ್ತಾ ಇರುವಂತಹ ಒಂದಷ್ಟು ದೃಶ್ಯಾವಳಿಗಳು ಕೂಡ ನಮಗೆ ಲಭ್ಯವಾಗಿರುವಂಥದ್ದು ಗಮನಿಸಬಹುದು. ನೀವು ಕೂಡ ಒಂದು ಕಡೆ ಜಿಲ್ಲೆಯಾದ್ಯಂತ ವರುಣನ ಆರ್ಭಟ ಕೂಡ ಹೆಚ್ಚಾಗಿದ್ದು ಮಳೆಯ ನಡುವೆಯೇ ಈಗ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡಿಕೊಳ್ತಾ ಇರುವ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಆದಷ್ಟು ಬೇಗ ದರ್ಶನ್ ಜೈಲಿನಿಂದ ಹೊರಗಡೆ ಬರಲಿ ಅಂತ ಹೇಳಿ ಈಗ ದೇವರ ಮೊರೆ ಹೋಗಿದ್ದಾರೆ. ಈ ಕುರಿತಾಗಿ ಇನ್ನು ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂದೇಶ್ ಶೆಟ್ಟಿ. ಸಂದೇಶ್, ನಟ ದರ್ಶನ್ ಜೈಲಿನಿಂದ ಹೊರಗೆ ಬರಲಿ ಅಂತ ಹೇಳಿ ಸದ್ಯ ಪತ್ನಿ ವಿಜಯಲಕ್ಷ್ಮಿ ಕೊಲ್ಲೂರು ಮೂಕಾಂಬಿಕೆಯ ಮೊರೆ ಹೋಗಿದ್ದಾರೆ. ಚಂಡಿಕಾ ಯಾಗವನ್ನ ಕೂಡ ನಡೆಸ್ತಾ ಇದ್ದಾರೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಸಿಕ್ಕಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ಎಸ್ ಮಧುಮಾಲ, ಏನಿದು ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕು ಬೈಂದೂರು ತಾಲೂಕಿನ ವ್ಯಾಪ್ತಿಯಲ್ಲಿರುವಂತಹ ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ನಿನ್ನೆ ತಡರಾತ್ರಿಯೇ ನಟ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಬಂದು ಚಂಡಿಕಾ ಯಾಗ ಮಾಡಲು ಸಕಲ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಇಂದು ಮುಂಚಾನೆಯಿಂದಲೇ ಚಂಡಿಕಾ ಯಾಗ ಪ್ರಾರಂಭವಾಗಿರುವಂತದ್ದು. ಒಟ್ಟಾರೆಯಾಗಿ ದರ್ಶನ್ ಅವರು ಜೈಲಿಗೆ ಹೋದ ನಂತರ ಪತ್ನಿ ಯಾರು ಕೂಡ ಮುಖ್ಯ ಭೂಮಿಕೆಯಲ್ಲಿ ಬಂದು ದರ್ಶನ್ ಅವರಿಗೆ ಸಪೋರ್ಟ್ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಅದಕ್ಕಾಗಿ ಕೆಲವೊಂದು ವಿಚಾರಗಳನ್ನ ಬೇಸತ್ತು ನಟಿ ವಿಜಯಲಕ್ಷ್ಮಿ ಅವರು ದರ್ಶನ್ ಅವರ ಜಾತಕದ ಒಂದು ಇದನ್ನ ಇಟ್ಕೊಂಡು ಆತನಿಗೆ ಯಾವ ರೀತಿಯ ದೋಷ ಇದೆ ಮತ್ತೆ ದೇವಿಯ ಮರೆಯೇ ಯಾಕೆ ಹೋಗಿದ್ದಾರೆ ಅನ್ನೋದು ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಆಗಿರುವಂತದ್ದು. ಅಂದ್ರೆ ಚಂಡಿಕಾ ಯಾಗ ಮಾಡುವ ಹಿನ್ನೆಲೆ ಏನು, ದರ್ಶನ್ ಅವರಿಗೆ ಸ್ತ್ರೀ ಕಂಟಕ ಇದೆಯಾ, ಅಂದ್ರೆ ಸ್ತ್ರೀ ದೋಷವಿದೆಯಾ, ಈ ಎಲ್ಲಾ ವಿಚಾರಗಳು ಕೂಡ ಈ ಚಂಡಿಕಾ ಯಾಗದ ಮೂಲಕ ಪರಿಹಾರ ಆಗಲಿ, ಮತ್ತೆ ದರ್ಶನ್ ಅವರಿಗೆ ಜಾತಕದ ದೋಷ ಏನಿದೆ ಅನ್ನುವ ಹಿನ್ನೆಲೆಯಲ್ಲಿ ಕೊಲ್ಲೂರು ಶ್ರೀ ಮೂಕಾಂಬಿಕೆಯ ಮೊರೆ ಹೋಗಿರುವಂತದ್ದು ಪತ್ನಿ. ಒಟ್ಟಾರೆಯಾಗಿ ವಿಜಯಲಕ್ಷ್ಮಿ ಸತತ ಪ್ರಯತ್ನ ಪಡ್ತಿರುವಂತದ್ದು ಏನಂತ ಹೇಳಿದ್ರೆ ತನ್ನ ಯಜಮಾನನನ್ನ ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಆಕೆ ಎಲ್ಲರ ಮೊರೆ ಹೋಗಿರುವಂತದ್ದು. ಇದೀಗ ಪೊಲಿಟಿಷಿಯನ್ ಮತ್ತೆ ಹಲವಾರು ಅಧಿಕಾರಿಗಳ ಮೊರೆ ಹೋಗಿ ಇದೀಗ ಎಲ್ಲೂ ಕೂಡ ಎಲ್ಲ ಕಾರ್ಯಗಳು ವಿಫಲವಾದಾಗ ತಾಯಿ ಶ್ರೀ ಮೂಕಾಂಬಿಕೆಯ ಮೊರೆಯನ್ನ ಹೋಗಿದ್ದಾರೆ. ಈಗ ಒಟ್ಟಾರೆಯಾಗಿ ಈ ಚಂಡಿಕಾ ಯಾಗ ಆದ ನಂತರ ದರ್ಶನ್ ಅವರ ಬದಲಾವಣೆಗಳು ಏನಾಗತ್ತೆ ಅನ್ನೋದು ಕೂಡ, ಯಾಕಂದ್ರೆ ಚಂಡಿಕಾ ಯಾಗ ಸಾಧಾರಣವಾದ ಚಂಡಿಕಾ ಯಾಗವಲ್ಲ. ಇದು ಒಂದಿಷ್ಟು ಕಂಟಕವಿದ್ದಾಗ ಒಂದಿಷ್ಟು ದೋಷಗಳಿದ್ದಾಗ ಮಾಡುವಂತ ಯಾಗವಾಗುತ್ತೆ. ಹಿಂದೆಲ್ಲ ಕೇರಳ ಮೂಲದಿಂದ ಬಂದಂತ ಆರ್ಟಿಸ್ಟ್ಗಳು ಕೂಡ ಈ ಕೊಲ್ಲೂರಿನಲ್ಲಿ ಒಂದು ವಾರ ಇಲ್ಲೇ ಇದ್ದು ಆ ಯಾಗವನ್ನ ಮಾಡ್ತಾರೆ. ಇದು ಪ್ರಸಿದ್ಧವಾದ ಯಾಗ ಆಗತ್ತೆ. ಇದು ಒಂದಿಷ್ಟು ದೋಷ ಮುಕ್ತವಾಗುವ ಯಾಗವಾಗತ್ತೆ. ಇಲ್ಲಿ ಕೊಲ್ಲೂರಿನಲ್ಲಿ ಈ ಯಾಗ ಮಾಡೋದ್ರಿಂದ ತುಂಬಾ ಸಂಕಷ್ಟಗಳು ಪರಿಹಾರ ಆಗುತ್ತದೆ ಎಂಬ ಒಂದು ನಂಬಿಕೆ ಕೂಡ, ಒಂದು ಪ್ರತೀತಿ ಕೂಡ ಇದೆ. ಈಗ ಕೊಲ್ಲೂರು ಮೂಕಾಂಬಿಕೆ ತಾಯಿ ದರ್ಶನ್ ಪಾಲಿಗೆ ಯಾವ ರೀತಿಯಾಗಿ ಒಲಿದು ಆತನ ಸಂಕಷ್ಟವನ್ನ ನಿರ್ವಹಣೆ ಮಾಡ್ತಾರೆ ಅಂತ ಕಾಯ್ಬೇಕಾಗಿದೆ ಮಧುಮಾಲಾ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಸಂದೇಶ್.
ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.